ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಪಾಮನಕೆಲ್ಲೂರು ಕ್ರಾಸ್ನಿಂದ ಕಾಕಾನಗರದವರೆಗೆ ಜಲಧಾರೆ ಪೈಪ್ಲೈನ್ಗಾಗಿ 22 ಇಂಚು ಮುಖ್ಯ ರಸ್ತೆ ಅಗೆದು ಕಾಮಗಾರಿ ಮುಗಿದ ಮೇಲೆ ಕೇವಲ 6 ರಿಂದ 7 ಇಂಚು ರಸ್ತೆ ಮಾತ್ರ ನಿರ್ಮಾಣ ಮಾಡುತ್ತಿದ್ದು ಗುಣಮಟ್ಟವನ್ನ ಕಾಪಾಡದ ಗುತ್ತಿಗೆದಾರನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಿಪಿಐ ತಾಲೂಕು ಸಮಿತಿ ಆಗ್ರಹಿಸಿ ಸಹಾಯಕ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಲಧಾರೆ ಯೋಜನೆಯ ಪೈಪ್ಲೈನ್ ಅರೆಬರೆ ಕಾಮಗಾರಿಯು ಜನರ ಜೀವಕ್ಕೆ ಕಂಟಕವಾಗುತ್ತಿದೆ. ಜಿಲ್ಲೆಯಲ್ಲಿ ಜನವಸತಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಯ ಸಲುವಾಗಿ ಬಸವಸಾಗರ ಜಲಾಶಯದಿಂದ ರಾಯಚೂರುವರೆಗೆ ಸರ್ಕಾರದಿಂದ ಜಲಧಾರೆ ಯೋಜನೆಯಡಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈಗಾಗಲೇ ಪಟ್ಟಣದ ಒಳಭಾಗದಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ. ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಹೋರಾಟ ಮಾಡಲಾಗುವುದು ಎಂದು ಸಿಪಿಎಂ ತಾಲೂಕು ಸಮಿತಿ ಎಚ್ಚರಿಸುತ್ತದೆ. ಈ ಸಂದರ್ಭದಲ್ಲಿ ಸಿಪಿಎಂ ತಾಲೂಕು ಕಾರ್ಯದರ್ಶಿ ರಮೇಶ ವೀರಪುರ, ಪಕ್ಷದ ಸದಸ್ಯರಾದ ರಿಯಾಜ್, ಕಟ್ಟಿಮನಿ ಚೆನ್ನಬಸವ, ನಿಂಗಪ್ಪ ಎಂ, ವನಜಾಕ್ಷಿ, ಶಾಂತಕುಮಾರಿ, ರಜಿಯಾ ಬೇಗಂ, ಇಮ್ರಾನ್, ಬಾಬಾ, ಜಾನಿ, ಗಾಯತ್ರಿ, ಮಹಾಂತೇಶ ಉಪಸ್ಥಿತರಿದ್ದರು. ಜಲಧಾರೆಯ ಹೆಸರಿನಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಅಗೆತವನ್ನ ಕ್ರಮ ತೆಗೆದುಕೊಳ್ಳಲೇಬೇಕು. ಅಕ್ರಮವಾಗಿ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರನ ಮೇಲೆ ಕ್ರಮ ಆಗಲೇಬೇಕು. ಸಿಪಿಐಎಂ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಬೇಕೇ ಬೇಕು, ರಸ್ತೆ ನಿರ್ಮಾಣ ಸರಿಯಾಗಿ ಆಗಲೇಬೇಕು. ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವ ಗುತ್ತಿಗೆದಾರನ ಮೇಲೆ ಕ್ರಮ ಆಗಲೇಬೇಕು. ಜಿಂದಾಬಾದ್, ಜಿಂದಾಬಾದ್. ಮುಖ್ಯ ರಸ್ತೆ ಅಗೆದು ಕಾಮಗಾರಿ ಮುಗಿದ ಮೇಲೆ ಕೇವಲ 6-7 ಇಂಚು ರಸ್ತೆ ಮಾತ್ರ ನಿರ್ಮಾಣ ಮಾಡುತ್ತಿದ್ದು ಗುಣಮಟ್ಟವನ್ನು ಕಾಪಾಡದ ಗುತ್ತಿಗೆದಾರನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಲಿಂಗಸೂರು ತಾಲೂಕು ಸಮಿತಿ ಒತ್ತಾಯಿಸುತ್ತದೆ. ಆದರೆ ಇವಾಗ ಮಾಡುತ್ತಿರುವ ರಸ್ತೆಯಲ್ಲಿ ಇದು ಯಾವ ಕ್ವಾಲಿಟಿ ಕಾಪಾಡದೆ ಕೇವಲ 7 ಇಂಚು ರಸ್ತೆ ಕೆದರಿ ರಸ್ತೆ ನಿರ್ಮಿಸುತ್ತಿರುವ ಗುತ್ತಿಗೆದಾರನ ಮೇಲೆ ಸಿಪಿಎಂ ತೀವ್ರವಾಗಿ ಖಂಡಿಸುತ್ತದೆ. ಪಟ್ಟಣದಲ್ಲಿ ನಿರ್ವಹಿಸುತ್ತಿರುವ ಜಲಧಾರೆ